ಇವರು ಕಾಂಗ್ರೆಸ್ ಅವರು ನೀವು ತಗೊಂಡ್ರು ಇದನ್ನ ಯಾವ ತರ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ನಾವು ಅವರು ಚುನಾವಣಾ ವಿಷಯ ಒಂದೇ ಸರ್. ಅವರು ನಿರುದ್ಯೋಗದ ಬಗ್ಗೆ ಮಾತಾಡಿದ್ರು, ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರು, ಅಥವಾ ಕೆಲವು ವರ್ಗಗಳಿಗೆ ವಿರುದ್ಧವಾದಂತಹ ಬಿಜೆಪಿಯ ನಡೆಯ ಬಗ್ಗೆ ಮಾತಾಡಿದ್ರು, ಮತ್ತು ಡೆಫಿನೆಟ್ಲಿ ಡೆಮೋಕ್ರಸಿ ಇನ್ ಡೇಂಜರ್ ಅಂತ ಮಾತಾಡಿದ್ರು, ಮತ್ತು ಸಂವಿಧಾನವನ್ನ ಬದಲಾಯಿಸ್ತಾರೆ ಅಂತ ಮಾತಾಡಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ 2 ಫೇಸ್ ಎಲೆಕ್ಷನ್ ಆದ್ಮೇಲೆ ಈ ವಿಚಾರಗಳನ್ನ ಒಂದಿಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಗೊತ್ತಾದ ತಕ್ಷಣನೇ ಶಿಫ್ಟೆಡ್ ಟು ಧರ್ಮ ಅಂಡ್ ಪಾಲಿಟಿಕ್ಸ್. ಅಲ್ಲ ಇದಕ್ಕೆ ನೀವು ಯಾರು ಕಾರಣ ಅಂತ ನೋಡ್ಬೇಕು. ನಾವು ಪ್ರತಿ ಸರಿನೂ ನಾವು ಬಿಜೆಪಿಯವರು ನಮ್ಮ ಭಾರತನ ಯಾವ ತರ ಯುನೈಟೆಡ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಅವರು ಇದನ್ನ ದೇಶನ ಯಾವ ತರ ವಿಭಜನೆ ಮಾಡಬೇಕು, ಜಾತಿ ಇದರಲ್ಲಿ ಧರ್ಮದ ಇದರಲ್ಲಿ ವಿಭಜನೆ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ವಿ, ನಾವು ಜನರಿಗೆ ಮನೋಭೂತ ಹೇಳ್ತಿದ್ವಿ, ಇವ್ರು ನೋಡಿ ನಿಮ್ಮ ದೇಶ ವಿಭಜನೆ ಮಾಡ್ತಾರೆ ಅನ್ನೋದನ್ನ ನಾವು ಜನಗಳಿಗೆ ತಲುಪಿಸ್ತಾ ಇದ್ವಿ. ಅದು ನಮ್ ಕೆಲಸ ಆಗುತ್ತೆ. ವಿಜಯ್ ಸರ್ ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಕಾಂಗ್ರೆಸ್ ಅವರು ಹೌದು ಧರ್ಮದ ಆಧಾರದಲ್ಲಿ ಹೇಳ್ತಾರೆ ಆಚೆ ಈಚೆ ಅಂತ, ಬಟ್ ನೀವು ಮಾಡಿದ್ದೇನಿ ಸರ್ ಇದು ಪ್ರಶ್ನೆ. ಪಾಕಿಸ್ತಾನದ ಬಗ್ಗೆ ಮಾತಾಡಿಲ್ಲ. ಪೊಲರೈಸೇಷನ್ ಹಿಂದೂ ವೋಟ್ಸ್ ಗಳನ್ನ ಪೊಲರೈಸ್ ಮಾಡೋದು ಅದ್ರ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂದ್ರೆ ರಘುನಂದನ್ ಸರ್ ಪ್ಲೀಸ್ ನನಗೆ ಒಂಚೂರು ಅಲೋ ಮಾಡಿ. ರಘುನಂದನ್ ಸರ್ ಈಗ ಮನಮೋಹನ್ ಸಿಂಗ್ ಅವರ 10 ವರ್ಷಗಳ ಆಡಳಿತದ ನಂತರ ಯಾರು ಕೂಡ ಕಾಂಗ್ರೆಸ್ ನ ಮುಖ ನೋಡಕ್ಕೂ ಇಷ್ಟಪಡಲಿಲ್ಲ. ಬಿಕಾಸ್ ಆಫ್ ABCD ಲಾಟ್ ಆಫ್ ಯಾವುದು ಕರಪ್ಷನ್ ಮತ್ತೆ ಹಗರಣಗಳು. ಎಷ್ಟು ಜನರಲ್ಲಿ ಕೋಪ ಇತ್ತು ಅಂತಂದ್ರೆ ಎಲೆಕ್ಷನ್ ಬಂದ್ರೆ ಸಾಕು ಅವ್ರು ಓಡಿಸ್ಬಿಡೋಣ ಅನ್ನುವಂತ ಕೋಪ ಇತ್ತು. ಆದ್ರೆ ಈಗ NDA ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ 10 ವರ್ಷಗಳ ಕಾಲ ಆಡಳಿತ ನಡೆಸಿದ ಮೇಲೂ ಕೂಡ ಮೈಕ್ ಹಿಡಿದು ಆನ್ ಗ್ರೌಂಡ್ ನಾವು ಸರ್ ಏನಂತೀರಾ ನೀವು ಈ ಸರ್ಕಾರದ ಬಗ್ಗೆ ಅಂತಂದ್ರೆ, ಹೌದು ಬೆಲೆ ಏರಿಕೆ ಜಾಸ್ತಿ ಇದೆ, ನಿರುದ್ಯೋಗ ಸಮಸ್ಯೆ ಇದೆ ಅಂತ ಹೇಳ್ತಾನೆ ನಾವು ಮೋದಿ ವೋಟ್ ಹಾಕ್ತಿವಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಜನರಲ್ಲಿ ಒಂದು ಅಸಮಾಧಾನ ಇದೆ, ಏನು ಸ್ವಲ್ಪ ಇನ್ನು ಚೆನ್ನಾಗಿ ಮಾಡಬಹುದಾಗಿತ್ತು, ಸಮಸ್ಯೆಗಳು ಅಡ್ರೆಸ್ ಆಗಿಲ್ಲ ಅಂತ. ಬಟ್ ಆಗಿನ UPA ಸರ್ಕಾರದ ವಿರುದ್ಧ ಇತ್ತಲ್ಲ ಸಿಟ್ಟು ಸೆಡವು, ಅದು ಇಲ್ಲ ಈ ಮೋದಿ ಸರ್ಕಾರದ ವಿರುದ್ಧ. ಅಸಮಾಧಾನ ಇದೆ, ಆದ್ರೆ ಅದು ಸಿಟ್ಟು ಸೆಡವಾಗಿ ಮೋದಿ ವಿರುದ್ಧದ ವೋಟ್ ಆಗಿ ಅದು ಪರಿವರ್ತನೆ ಆಗಿಲ್ಲ. ಇಫ್ ಇಟ್ ಈಸ್ ದಿ ಕೇಸ್ ಮತ್ತೆ ಯಾಕೆ ಧರ್ಮ ತರಬೇಕು ಹೇಳಿ ರಘುನಂದನ್ ಸರ್? ಇಲ್ಲ, ಇದು ಉದ್ಯೋಗ ಅಂತ ಬಂದ್ಮೇಲೆ ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ನರೇಂದ್ರ ಮೋದಿಜಿ ಅವರು ಏನ್ ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಸೊ 10 ವರ್ಷಕ್ಕೆ 20 ಕೋಟಿ ಅಂದ್ರೆ ಇವತ್ತಿನ ಮೊನ್ನೆ ಬಂದ ರಿಪೋರ್ಟ್ ಪ್ರಕಾರ 26,500 ಎಸ್ಪೆಷಲಿ 26,500 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ. ಹೌದು ಸರ್, ಹೌದು. ಹೇಗೆ ಅಂತ ಹೇಳ್ತೀನಿ ಅಂದ್ರೆ, ಅಲ್ಲ ಹೇಳ್ತೀನಿ ಸರ್, ಈ ಯಾವ್ಯಾವ ಸೆಕ್ಟರ್ಗಳಲ್ಲಿ ಒಂದು ಈಗ ಉದ್ಯೋಗ ಅಂತ ಹೇಳಿದ್ಮೇಲೆ ಹೌದು ಅಲ್ಲ ಈಗ ಮೇಡಮ್ ಉದ್ಯೋಗ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿದಿರ ನೀವು? ಅಲ್ಲ, ಈಗ ಕೊಡ್ತಾ ಇರೋದೇ ಒಂದು ಗ್ಯಾರಂಟಿ ಆಧಾರದ ಮೇಲೆ ಅವರು ಒಂದು ಉದ್ಯೋಗ ಮಾಡ್ತಾರೆ ಅಂತ ಲೋನ್ಸ್ ಗಳೆಲ್ಲ ಸ್ಯಾಂಕ್ಷನ್ ಗಳಾಗಿದೆ. ಆಲ್ಮೋಸ್ಟ್ ಆಲ್ ಯಾರು ನಿರೀಕ್ಷಿತ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ನಮ್ಮ ನೀತಿ ಆಯೋಗ ಕೂಡ ಹೇಳುತ್ತೆ. ನಾವು ಇದು ನಿರೀಕ್ಷಿತ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಮಾಡಕ್ ಆಗಿಲ್ಲ ಅಂತ. ಸೊ ದಟ್ ಈಸ್ ಅ ಬ್ಯಾಡ್ ಕೇಸ್ ಟು ಡಿಫೆಂಡ್ ಯು ಮುಂದೆ. ಓಕೆ ಅದರ್ ದೆನ್ ಮೇಡಮ್, ಇಲ್ಲೇನಾಗಿದೆ ಅಂತಂದ್ರೆ, ದೇಶದ ವ್ಯವಸ್ಥೆಯಲ್ಲಿ ಅವರು ಕಾಂಗ್ರೆಸ್ನವರು ಹೇಗೆ ನಡ್ಕೊಳ್ತಾರೆ ಆಧಾರದ ಮೇಲೆ ಮಾಡ್ತೀನಿ. ಒಂದು ವಿಷಯ ಅಂತ ಸ್ಪಷ್ಟ ಮೇಡಮ್, ನರೇಂದ್ರ ಮೋದಿ ಸ್ಟ್ರಾಂಗ್ ಅನ್ನೋದಕ್ಕಿಂತ ಅಪೋಸಿಷನ್ ವೀಕ್. ನರೇಂದ್ರ ಮೋದಿ ಗೆಲುವಿನ ಮಹಾಯಾಗ ಮುಂದುವರಿಯ ಕಾರಣ ಕಾಂಗ್ರೆಸ್ನ ವೀಕ್ನೆಸ್ಗಳು, ವೀಕ್ ಲೀಡರ್ಶಿಪ್, ಆಲ್ಟರ್ನೇಟಿವ್ ಲೀಡರ್ಶಿಪ್ ನ ಕೊರತೆ. ಹೌದೌದು. ನಾನು ವೀರಪ್ಪ ಮೊಯ್ಲಿ ಅವರ ಹತ್ರ ಮಾತನಾಡ್ತಾ ಕೂಡ ಇದನ್ನೇ ಪ್ರಸ್ತಾಪ ಮಾಡಿದ್ದು. ನರೇಂದ್ರ ಮೋದಿ ಸ್ಟ್ರಾಂಗ್ ಅನ್ನೋ ಒಪ್ಪೋದಕ್ಕಿಂತ ರಾಹುಲ್ ಗಾಂಧಿ ವೀಕ್, ಕಾಂಗ್ರೆಸ್ ವೀಕ್, ಅವರ ವೀಕ್ನೆಸ್ ನಿಮ್ಮ ಲಾಭ ಆಗಿದೆ ಅಂತ ಬಿಟ್ರೆ ಬೇರೆ ಏನೂ ದೊಡ್ಡದಾಗಿಲ್ಲ. ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ತುಂಬಾ ಸ್ಪಷ್ಟವಾಗಿ ಪ್ರಸ್ತಾಪ ಮಾಡ್ತಿದ್ದಾರೆ ರಾಧಾರೇಗೌಡರು. ಹೇಳಿಕೊಳ್ಳುವಂತ ಕೆಲಸ ಬಹಳಷ್ಟು ಮಾಡಿದ್ರಿ, ಆದ್ರೆ ಚುನಾವಣಾ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೆ ಬೇರೆ, ಚುನಾವಣಾ ವಸ್ತುಗಳೇ ಬೇರೆ ಆಗೋಯ್ತು. ಇದರ ಅನಿವಾರ್ಯತೆ ಬಿಜೆಪಿಗಿತ್ತ, ನರೇಂದ್ರ ಮೋದಿ ಅವ್ರಿಗಿತ್ತ, ಯಾಕೆ ಈ ಡೈವರ್ಷನ್ ಯಾಕೆ ಬೇಕಾಗಿತ್ತು ಅನ್ನೋ ಪ್ರಶ್ನೆಗಳ ಸ್ಪಷ್ಟವಾಗಿರುತ್ತೆ. ಅದಕ್ಕೆ ಬಿಜೆಪಿನಲ್ಲಿ ಉತ್ತರ ಅಂದಾಗ ನಿಮ್ಗೂ ಕೂಡ ಅಷ್ಟೇ. ನಾನು ಬಹಳಷ್ಟು ಬಿಜೆಪಿ ನಾಯಕರ ಮಾತಾಡಿದ್ದೀನಿ. ಇದು ನಮ್ ಕೆಲಸ ಬಹಳ ಅಷ್ಟೇ. ನೀವು ಸ್ವಚ್ಛ ಭಾರತ್ ಮಿಷನ್ ಆಗ್ಬಹುದು, ಶೌಚಾಲಯಗಳು ಕಟ್ಕೊಟ್ಟಿದ್ದಾಗಿರ್ಬಹುದು, ಇದೆಲ್ಲೂ ಕೂಡ ಬಹಳಷ್ಟು ಕೆಲಸ ಇಲ್ಲ. ಯಾವುದೋ ಚರ್ಚೆನೇ ಆಗಿಲ್ಲ ಸರಿ, ಅದ್ಯಾವುದೂ ಚರ್ಚೆ ಆಗಲಿಲ್ಲ. ಕರ್ನಾಟಕದ ಮಟ್ಟಿಗೆ ಬರೋದೇ ಆದ್ರೆ ಹೆದ್ದಾರಿಗಳು ಬಹಳಷ್ಟು ಸೌಂಡ್ ಮಾಡುದು,
ಬ್ಯಾಂಗ್ಳೂರ್ ಮೈಸೂರು ನನ್ಗೆ ಎಕ್ಸ್ಪ್ರೆಸ್ ಅನ್ಸಿದ ಇದೆ. ಮಟ್ಟಿಗೆ ಶಿವು ಬಹಳ ಕೆಲಸ ಸ್ವಲ್ಪ ಹೆದ್ರಿ ಸ್ವಲ್ಪ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇಲ್ಲ ಅಂತ ಅಂದರೆ ಅರ್ಥ ಈಗ ಏನ್ ಗೊತ್ತಾ, ಇವತ್ತು ಕಾಂಗ್ರೆಸ್ ಅವರು ಇವತ್ತು ಈ ಚರ್ಚೆಗೆ ಬಂದಿಲ್ಲ. ಬಿಜೆಪಿ ಅವರು ಅಷ್ಟು ದೊಡ್ಡ ಇದನ್ನ ಕ್ರಿಯೇಟ್ ಮಾಡಿದ್ರು, ಲೈಕ್ 400 ಪಾರ್ ಆ 400 ಪಾರ್ ಅನ್ನೋದೇ ಇಷ್ಟು ಡಿಮೋಟಿವೇಶನ್ ಅಂತಂದ್ರೆ ಕಾಂಗ್ರೆಸ್ಗೆ, ಇವು ನಮ್ದೇನಿದೆಯಪ್ಪ ನಾವು ಇಷ್ಟೇನಾ ಮುಗೀತಾ ಅಂತ ಅಲ್ಲೇ ಅವರ ಒಂದು ನೈತಿಕತೆಯನ್ನ ಅಲ್ಲೇ ಅವ್ರು ಇದು ಮಾಡ್ಬಿಟ್ರು. ಸೊ ಇವೆಲ್ಲವೂ ಕೂಡ ಬಿಜೆಪಿಯ ಕೆಲವೊಂದು ಟೆಕ್ನಿಕ್ಸ್, ಸುಮ್ನೆ ಇರೋರನ್ನ ಬಡಿದೆಪ್ಸೋದು ಅಥವಾ ಎಲ್ಲಾ ಚೆನ್ನಾಗಿದ್ದಲ್ಲೂ ಕೂಡ ಏನೋ ಒಂದ್ ವಿಷಯನ ತಗೊಂಡ್ ಬರೋದು, ಇದೆಲ್ಲವೂ ಕೂಡ ಏನಂತಾರೆ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಆ ತರ. ಒಂದು ಭೂಮಿನಲ್ಲಿ ಬೆಳೆ ಬೆಳಿಬೇಕಾದ್ರೆ ವರ್ಕೌಟ್ ಆಗ್ತಿಲ್ಲ ಅಂದ್ರೆ 3ನೇದೋ 4ನೇದೋ ಚೇಂಜ್ ಮಾಡ್ತಾರೆ. ರಾಹುಲ್ ಗಾಂಧಿ ಫೇಸ್ ವರ್ಕೌಟ್ ಆಗ್ತಿಲ್ಲ ಅಂದಾಗ ಬದಲಾವಣೆ ಲೆಕ್ಕಾಚಾರ ಬರಬೇಕಾಗಿತ್ತು ಕಾಂಗ್ರೆಸ್. ಮತ್ತೆ 2ನೇ ವಿಷಯ ಗೊತ್ತಿಲ್ಲ, LDF UDF ಅಂತ ಕೇರಳದಲ್ಲಿ 2 ಪಕ್ಷ ಅಂದ್ರೆ ಮೈತ್ರಿಕೂಟ, ಎಡಪಕ್ಷ ಮೈತ್ರಿಕೂಟ ಮತ್ತೆ ಯುನೈಟೆಡ್ ಮೈತ್ರಿಕೂಟ. ಬಿಜೆಪಿ ಗೆಲ್ಲುತ್ತೆ ಅವರಿಬ್ರು ಒಂದಾಗ್ಬಿಡ್ತಾರೆ. ಇಲ್ಲಿ ದೇಶದ ಹೆಸರು ಚುನಾವಣೆ ಹೇಗಾಗಿದೆ ಅಂತಂದ್ರೆ ನರೇಂದ್ರ ಮೋದಿ ಒಂದು ವರ್ಗ ಆದ್ರೆ ವಿರೋಧದ ಒಂದು ವರ್ಗ, ಈ ತರದ ಚುನಾವಣೆಗಳಾಗ್ಬಿಟ್ಟಿದೆ. ಹಾಗಾಗಿ ಬಿಜೆಪಿಗೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಮ್ಮಡೆ ಸದರಲ್ಲಿ ಚೇಂಜಸ್ ಏನಿಲ್ಲ, ಬಟ್ ಭಯ ಬಂದಿತ್ತು ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟವಾಗಿ ಕಾಣುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.